ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ಇತ್ತೀಚೆಗಷ್ಟೇ ಬಂಟ್ವಾಳದ ದಿಗಂತ್ ನಾಪತ್ತೆಯಾಗಿ 13 ದಿನಗಳ ನಂತರ ಸೇಫ್ ಆಗಿ ಮನೆಗೆ ಬಂದ. ಪೋಷಕರು ಹೇಬಿಯಸ್ ಕಾರ್ಪಸ್ ಅರ್ಜಿ ಹಾಕಿದ್ರಿಂದ ಪೊಲೀಸರಿಗೆ ಕೋರ್ಟ್ ಕೂಡ ಹುಡುಕೋಕೆ ತಾಕೀತು ಮಾಡಿತ್ತು. ಕೊನೆಗೂ ದಿಗಂತ್ ಏನೋ ಸೇಫ್ ಆಗಿ ಮನೆಗೆ ಸೇರ್ದ. ಆದ್ರೆ ಇಲ್ಲೊಬ್ಬ ಅಪ್ರಾಪ್ತೆ ಕೂಡ ನಾಪತ್ತೆಯಾಗಿ 26 ದಿನಗಳ ಬಳಿಕ ಪತ್ತೆಯಾಗಿದ್ದಾಳೆ. ಆದ್ರೆ ಶವವಾಗಿ. ವಿಶೇಷ ಅಂದ್ರೆ ಇಲ್ಲೂ ಕೂಡ ಪೋಷಕರು ಹೇಬಿಯಸ್ ಕಾರ್ಪಸ್ ಅರ್ಜಿ ಹಾಕಿದ್ರು. ಇಲ್ಲೂ ಕೂಡ ಕೋರ್ಟ್ ಬೇಗ ಹುಡುಕಿ ಅಂತ ಪೊಲೀಸರಿಗೆ ತಾಕೀತು ಮಾಡಿತ್ತು. ಈ ಪ್ರೀತಿ ಮಾಯೆ ಹುಷಾರು ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ ಕಣ್ರಿ. ಹಾಗಂತ ಪ್ರೀತಿ ಮಾಡಬಾರ್ದು ಅಂತ ಅಲ್ಲ. ಆದರೆ ಎಲ್ಲದಕ್ಕೂ ಒಂದು ವಯಸ್ಸಿದೆ. ಓದಬೇಕಾದ ಹದಿಹರೆಯದ ವಯಸ್ಸಲ್ಲಿ ಈ ಪ್ರೀತಿ ಘೀಳಿಗೆ ಬಿದ್ದು ಕೆಲವೊಮ್ಮೆ ಜೋಡಿಗಳು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಿದ್ದಾರೆ. ನಿಜಕ್ಕೂ ಇದು ಬೇಜಾರಾಗೋ ವಿಷಯ. ದಿನೇ ದಿನೇ ನ್ಯೂಸ್ನಲ್ಲಿ ನೋಡ್ತಾನೆ ಇರ್ತೀವಿ. ಅಲ್ಯಾರೋ ಪ್ರೀತಿಸ್ಲಿಲ್ಲ ಅಂತ ಚೂರಿ ಹಾಕ್ತಾ, ಇಲ್ಯಾರೋ ಪ್ರೇಯಸಿಯನ್ನ ಕೊಲೆ ಮಾಡಿ ಫ್ರಿಜ್ನಲ್ಲಿಟ್ಟ, ಇನ್ಯಾರೋ ಪ್ರೇಯಸಿ ಒಲ್ಲೆ ಅಂದ್ಲು ಅಂತ ಸೂಸೈಡ್ ಮಾಡ್ಕೊಂಡ. ಹೀಗೆ ಏನಾದ್ರೂ ಇಂಥ ಅನಾಹುತದ ಸುದ್ದಿ ಕೇಳ್ತಾನೆ ಇರ್ತೀವಿ. ಇನ್ನು ಪ್ರೇಮಿಗಳು ಮನೆ ಬಿಟ್ಟು ಓಡಿ ಹೋಗೋದಂತೂ ಸಾರ್ವಕಾಲಿಕವಾಗಿ ನಡೆದೇ ಬಂದಿದೆ. ಹೋಗ್ಲಿ, ಪ್ರೀತಿಸಿ ಮದುವೆಯಾಗಿ ಖುಷಿಯಾಗಿ ಆದ್ರೂ ಇರ್ತಾರಾ? ಅದೂ ಇಲ್ಲ. ಏನಾದ್ರೂ ಸಮಸ್ಯೆ ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಳ್ತಾರೆ. ಹೀಗೆ ಪ್ರೀತಿ ಎಂಬ ಮಾಯಾ ಜಿಂಕೆಯ ಬೆನ್ನೇರಿ ಹೋಗಿದ್ದ 15 ವರ್ಷದ ಅಪ್ರಾಪ್ತೆಯೊಬ್ಬಳು ತನ್ನ ಜೀವವನ್ನೇ ಕಳ್ಕೊಂಡಿದ್ದಾಳೆ. ಅದು ಮಂಗಳೂರಿನ ಗಡಿ ಭಾಗ ಕಾಸರಗೋಡಿನ ಮಂಡೆಕಾಪು. ಅವತ್ತು ಫೆಬ್ರವರಿ 12, 2025 15 ವರ್ಷದ ಹುಡುಗಿಯೊಬ್ಬಳು ನಾಪತ್ತೆಯಾಗಿದ್ದಾಳೆ ಅನ್ನೋ ವಿಷಯ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ವಿಶೇಷ ಅಂದ್ರೆ ಅದೇ ದಿನ ಒಬ್ಬ ಆಟೋ ಡ್ರೈವರ್ ಕೂಡ ಮಿಸ್ಸಿಂಗ್ ಆಗಿದ್ದ. ಆದ್ರೆ ಹೀಗೆ ಕಾಣೆಯಾದ ಇಬ್ಬರ ಬಗ್ಗೆ 26 ದಿನ ಆದ್ರೂ ಏನೂ ಕ್ಲೂ ಸಿಕ್ಕಿರಲಿಲ್ಲ. ಹುಡುಗಿ ಮನೆಯವರು ಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ರು. ಇದರ ಬೆನ್ನಲ್ಲೇ ಪೊಲೀಸರಿಗೆ ಇಬ್ಬರೂ ಸಿಗ್ತಾರೆ. ಆದರೆ ದುರಾದೃಷ್ಟವಶಾತ್ ಒಂದು ದಟ್ಟ ಕಾಡಿನೊಳಗೆ, ಅದು ಶವವಾಗಿ. ಯಾಕೆ 26 ದಿನ ಆದ್ರೂ ಪೊಲೀಸರು ಹುಡುಕೋಕೆ ಸಾಧ್ಯ ಆಗ್ಲಿಲ್ಲ? ಈ ಬಗ್ಗೆ ಇವರ ಮನೆಯವರು ಏನ್ ಹೇಳ್ತಾರೆ? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. ಅದು 12 ಫೆಬ್ರವರಿ 2025. 10ನೇ ಕ್ಲಾಸ್ ಓದ್ತಾ ಇದ್ದ ಶ್ರೇಯಾ ರಾತ್ರಿ ಖುಷಿಯಾಗಿನೇ ಮನೆಯವರ ಜೊತೆ ಕೂತ್ಕೊಂಡು ಊಟ ಮಾಡಿ ತಂಗಿ ಜೊತೆ ತಮಾಷೆ ಮಾಡ್ಕೊಂಡು ಮಲ್ಕೊಂಡ್ಲು. ಕಿಚನ್ ಕೆಲಸ ಎಲ್ಲ ಆದ್ಮೇಲೆ ಅಮ್ಮ ಪ್ರಭಾವತಿ ಅಲ್ಲೇ ಕೆಳಗಡೆ ಚಾಪೆ ಹಾಸ್ಕೊಂಡು ನಿದ್ದೆ ಮಾಡಿದ್ರು. ಆದ್ರೆ ಬೆಳಗ್ಗೆ ಪರೀಕ್ಷೆಗೆ ಓದ್ಕೊಳ್ಳಿ ಅಂತ ಅಮ್ಮ ಪ್ರಭಾವತಿ ಶ್ರೇಯಾಳನ್ನ ಎಪ್ಸಕ್ ಹೋಗ್ತಾರೆ. ಆದ್ರೆ ಬೆಡ್ ಮೇಲೆ ಚಿಕ್ಕ ಮಗಳು ಮಾತ್ರ ಹಾಯಾಗಿ ಮಲಗಿದ್ಲು. ತಂಗಿ ಜೊತೆ ಬೆಡ್ ಮೇಲೆ ಮಲಗಿದ್ದವಳು ಬೆಡ್ ಮೇಲಿರ್ಲಿಲ್ಲ. ಕತ್ತಲಾಗಿ ಬೆಳಗಾಗುವಷ್ಟರಲ್ಲಿ ಶ್ರೇಯಾ ಮನೆಯಿಂದ ಅಚಾನಕ್ಕಾಗಿ ನಾಪತ್ತೆಯಾಗಿದ್ಲು. 8ನೇ ಕ್ಲಾಸಲ್ಲಿ ಓದ್ತಿರೋ ಚಿಕ್ಕ ಮಗಳನ್ನ ಶ್ರೇಯಾ ಅಕ್ಕ ಎಲ್ಲಿ ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ ಅಂತಾಳೆ. ಅರೆ, ಇಷ್ಟು ಬೆಳ್ಬೆಳ್ಗೆ ಈ ಹುಡುಗಿ ಎಲ್ಲಪ್ಪ ಹೋದ್ಲು ಅಂದ್ಕೊಂಡು ಅಮ್ಮ ಪ್ರಭಾವತಿ ಫಸ್ಟ್ ಮನೆ ಸುತ್ತಮುತ್ತ ಹುಡುಕಿದ್ರು. ಆದ್ರೆ ಶ್ರೇಯಾ ಎಲ್ಲೂ ಇರ್ಲಿಲ್ಲ. ಅದಕ್ಕೆ ಅವಳ ನಂಬರ್ಗೆ ಫೋನ್ ಮಾಡ್ತಾರೆ. ಅಮ್ಮ ಫೋನ್ ಮಾಡಿದಾಗ ಅವಳ ಫೋನ್ ಫಸ್ಟ್ ರಿಂಗ್ ಆಗುತ್ತೆ. ಆದ್ರೆ ಅವಳು ಫೋನ್ ಪಿಕ್ ಮಾಡಲ್ಲ. ಅದಕ್ಕೆ ಸೆಕೆಂಡ್ ಟೈಮ್ ಮತ್ತೆ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಆಗೋಗುತ್ತೆ. ಆಗ ಅಮ್ಮನಿಗೆ ಕೊಂಚ ಗಾಬರಿಯಾಗುತ್ತೆ. ಅಮ್ಮನೇ ಕಷ್ಟಪಟ್ಟು ಏನೋ ಕೆಲಸ ಮಾಡಿಕೊಂಡು ಇಬ್ರು ಹೆಣ್ಮಕ್ಳನ್ನ ಓದಿಸ್ತಾ ಇದ್ರು. ಶ್ರೇಯಾ 10ನೇ ಕ್ಲಾಸಲ್ಲಿ ಇದ್ದಿದ್ರಿಂದ ಎಕ್ಸಾಮ್ಗೆ ಬರೀ 19 ದಿನ ಬಾಕಿ ಇತ್ತು. ಅದಕ್ಕೆ ಓದೋದಕ್ಕೆ ಫ್ರೆಂಡ್ಸ್ ಮನೆಗೆ ಹೋಗಿರ್ಬೋದು ಅಂದ್ಕೊಂಡು ಅಮ್ಮ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಶ್ರೇಯಾ ನಿಮ್ಮನೆಗೇನಾದ್ರೂ ಬಂದಿದ್ದಾಳಾ ಅಂತ ಕೇಳ್ತಾರೆ. ಆದರೆ ಅವರೆಲ್ಲ ಬಂದಿಲ್ಲ ಆಂಟಿ ಅಂತಾರೆ. ನೆಕ್ಸ್ಟ್ ರಿಲೇಟಿವ್ಸ್ಗೆ ಫೋನ್ ಮಾಡಿ ಶ್ರೇಯಾ ನಿಮ್ಮನೆಗೇನಾದ್ರೂ ಬಂದಿದ್ದಾಳಾ? ರಾತ್ರಿ ಮಲಗಿದ್ದವಳು ಬೆಳಗ್ಗೆ ನೋಡಿದ್ರೆ ರೂಮಲ್ಲಿಲ್ಲ ಅಂತಾರೆ. ಅದಕ್ಕೆ ಸಂಬಂಧಿಕರು ಕೂಡ ನಮ್ಮನೆಗೆ ಬಂದಿಲ್ಲ ಅಂತಾರೆ. ಊರವರೆಲ್ಲ ಸೇರ್ಕೊಂಡು ಮನೆ ಸುತ್ತಮುತ್ತ ಎಲ್ಲಾ ಕಡೆ ಹುಡುಕ್ತಾರೆ. ಪಾಪ ಅಮ್ಮನ ಗೋಳಾಟ ನೋಡೋಕ್ಕಾಗ್ತಿಲ್ಲ. ಮಗಳು ಎಲ್ಲಿದ್ರೂ ಸಿಕ್ಬಿಟ್ರೆ ಸಾಕು ಅಂತ ಎಲ್ಲಾ ದೇವರ ಬಳಿ ಕೇಳ್ಕೊಂಡು ಹರಕೆ ಹೊತ್ಕೊಳ್ತಾರೆ. ಇಲ್ಲಿ ಇನ್ನೊಂದು ಅಂಶ ನೋಟ್ ಮಾಡಬೇಕು. ಅದೇನಂದ್ರೆ 10th ಬೋರ್ಡ್ ಎಕ್ಸಾಮ್ಗೆ ಬರೀ 19 ದಿನ ಬಾಕಿ ಇರುವಾಗ ಇವಳು ಮನೆ ಬಿಟ್ಟು ಹೋಗಿದ್ದಾಳೆ. ಹೀಗಾಗಿ ಈ ದಿಗಂತರ ಇವಳು ಏನಾದ್ರೂ ಎಕ್ಸಾಮ್ ಭಯದಿಂದ ಮನೆ ಬಿಟ್ಟು ಓಡ್ ಹೋಗಿದ್ದಾಳೆ ಅಂತ ಅನಿಸಬಹುದು. ಆದ್ರೆ ಈಕೆ ಎಕ್ಸಾಮ್ ಭಯದಿಂದ ಓಡ್ ಹೋಗಿರೋದಲ್ಲ. ಪ್ರೀತಿಸಿದ ಹುಡುಗನೊಟ್ಟಿಗೆ ಹೋಗಿರೋದು ಅನ್ನೋ ವಿಷಯ ಗೊತ್ತಾಗೋಕೆ ಹೆಚ್ಚು ಸಮಯ ಹಿಡಿಲಿಲ್ಲ. ಎಷ್ಟೇ ಹುಡುಕಿದ್ರೂ ಮುದ್ದಿನ ಮಗಳು ಶ್ರೇಯಾ ಸಿಗದೇ ಇದ್ದಾಗ ಅತ್ಕೊಂಡು ಸೀತಾ ಕುಂಬಳ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಗಳ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಆಯ್ತು ಹುಡುಕ್ತೀವಿ ಅಂತ ಹೇಳಿ ಸಮಾಧಾನ ಮಾಡಿ ಮನೆಗೆ ಕಳಿಸ್ಬಿಡ್ತಾರೆ. ಆದರೆ ಪ್ರತಿದಿನ ಸ್ಟೇಷನ್ಗೆ ಹೋಗಿ ಚಪ್ಪಲಿ ಸವಿಸಿದ್ರು ಇನ್ನೂ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀವಿ, ಸಿಕ್ಕಿದ್ರೆ ಹೇಳ್ತೀವಿ ಅಂತ ಹೇಳಿ ಪೊಲೀಸರು ಮನೆಗೆ ಕಳಿಸ್ಬಿಡ್ತಾರೆ. ಶ್ರೇಯಾ ಮನೆಯಿಂದ ಕಾಣೆಯಾಗಿರೋದು ಫೆಬ್ರವರಿ 12ಕ್ಕೆ.
ಮಿಸ್ಸಿಂಗ್ ಆಗಿ 26 ದಿನ ಆಗೋಗಿದೆ. ವಯಸ್ಸಿಗೆ ಬಂದಿರೋ ಹೆಣ್ಮಗಳು. ಹೀಗಿರುವಾಗ ಅಮ್ಮನಿಗೆ ಸಹಜವಾಗಿಯೇ ಬೇಡದೇ ಇರೋ ಏನೇನೋ ಆಲೋಚನೆಗಳು ಬರ್ತಿರ್ತವೆ ಅಲ್ವಾ. ಅದಕ್ಕೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳ್ತಾರೆ. ಮತ್ತೆ ಅದೇ ಉತ್ತರ ಸಿಕ್ಕಾಗ ಯಾರೋ ಅವರಿಗೆ ಒಂದು ಕೆಲಸ ಮಾಡಿ, ನೀವು ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿ, ಆಗ ಪೊಲೀಸರು ಬೇಗ ಹುಡುಕಿ ಕೊಡ್ತಾರೆ ಅಂತ ಹೇಳ್ತಾರೆ. ತಡ ಮಾಡದೆ ಕೋರ್ಟಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸ್ತಾರೆ. ಇನ್ನೊಂದು ಕಡೆ ಫೆಬ್ರವರಿ 12ಕ್ಕೇನೆ ಅದೇ ಕುಂಬಳ ಪೊಲೀಸ್ ಸ್ಟೇಷನ್ಗೆ ಉಪ್ಪಳದಿಂದ ಒಬ್ಬ ಯುವತಿ ಓಡೋಡಿ ಬಂದು, ನನ್ನ ಗೆಳೆಯ ಕಾಣೆಯಾಗಿದ್ದಾನೆ, ಬೆಳಗ್ಗಿಂದ ನಾಪತ್ತೆಯಾಗಿದ್ದಾನೆ ಅಂತ ದೂರು ದಾಖಲಿಸ್ತಾಳೆ. ಅವನ ಹೆಸರು ಪ್ರದೀಪ್. ಅವನಿಗೆ 42 ವರ್ಷ. ಅವನು ಆಟೋ ಡ್ರೈವರ್. ಈ ಆಟೋ ಡ್ರೈವರ್ ಪ್ರದೀಪ್ ನೋಡೋಕೆ ಸಖತ್ ಹ್ಯಾಂಡ್ಸಮ್ ಆಗಿದ್ದ. ಪೊಲೀಸರು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು, ಸರಿ ನಾವು ಹುಡುಕ್ತೀವಿ, ನೀವು ಮನೆಗೆ ಹೋಗಿ ಅಂತ ಕಳಿಸ್ತಾರೆ. ಇಲ್ಲಿ ಗಮನಿಸಬೇಕಿರೋ ವಿಚಾರ ಅಂದರೆ, ಮಿಸ್ಸಿಂಗ್ ಹುಡುಗಿ ಶ್ರೇಯಾ ಮತ್ತು ಪ್ರದೀಪ್ ಇಬ್ಬರು ಮಂಗಳೂರಿನ ಗಡಿ ಭಾಗದ ಕಾಸರಗೋಡಿನ ಪೈವಳಿಕೆ ಪಂಚಾಯತ್ ವ್ಯಾಪ್ತಿಯ ಕಯ್ಯಾರ್ ಗ್ರಾಮದ ಧರ್ಮತ್ತಡ್ಕ ಸಮೀಪದ ಮುಂಡೆಕಾಪುನವರು. ಹಾಗಾದರೆ ಇಬ್ಬರ ಮಿಸ್ಸಿಂಗ್ ವಿಷಯದಲ್ಲಿ ಏನಾದರೂ ಲಿಂಕ್ ಇದೆಯಾ? ಎಸ್, ನಿಮ್ಮ ಅನುಮಾನ ಕರೆಕ್ಟ್. ಇಲ್ಲೇ ಇರೋದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಈ ಮಿಸ್ಸಿಂಗ್ ಬಾಯ್ ಪ್ರದೀಪ್ ಆಗಾಗ ಶ್ರೇಯಾ ಮನೆಗೆ ಬರ್ತಿದ್ನಂತೆ. ಶ್ರೇಯಾ ಕುಟುಂಬಕ್ಕೆ ತುಂಬ ಆಪ್ತನಾಗಿದ್ನಂತೆ. ಎಷ್ಟೋ ಸಲ ಶ್ರೇಯಾಗೆ ಇವನೇ ಸ್ಕೂಲ್ಗೂ ಡ್ರಾಪ್ ಮಾಡ್ತಿದ್ದ ಅಂತ ಪಂಚಾಯತ್ ಸದಸ್ಯೆ ರಾಜೀವಿ ಹೇಳಿದ್ದಾರೆ. ಅಲ್ಲದೆ ಮನೆಯಲ್ಲಿ ಏನಾದರೂ ಕೆಲಸ ಇದ್ದಾಗ ಅಮ್ಮ ಪ್ರಭಾವತಿ ಈ ಪ್ರದೀಪ್ ನನ್ನ ಹೆಲ್ಪ್ಗೆ ಕರೀತಾ ಇದ್ರು ಅಂತಲೂ ರಾಜೀವಿ ಹೇಳಿದ್ದಾರೆ. ಇನ್ನೂ ಕೆಲವರು ಹೇಳೋ ಪ್ರಕಾರ ಶ್ರೇಯಾ ಮತ್ತು ಪ್ರದೀಪ್ ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ರು. ಶ್ರೇಯಾ ಕಾಣೆಯಾದ ದಿನಾನೇ ಪ್ರದೀಪ್ ಕೂಡ ಮನೆಯಿಂದ ನಾಪತ್ತೆಯಾಗಿದ್ದ. ಬಹುಶಃ ಇಬ್ರು ಒಟ್ಟಿಗೆ ಮನೆ ಬಿಟ್ಟು ಓಡ್ ಹೋಗಿರ್ಬೋದು ಅನ್ನೋ ರೂಮರ್ಸ್ ಕೂಡ ಹರಿದಾಡ್ತಿತ್ತು. ಇಲ್ಲಿ ಶ್ರೇಯಾ ಅಂಡ್ ಪ್ರದೀಪ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕೆ ಬಂದಿರೋ ಹುಡುಗಿ ಹೇಳಿದ್ದು ಪ್ರದೀಪ್ ನನ್ನ ಗೆಳೆಯ ಅಂತ. ಸೊ ಇದೊಂದು ಟ್ರಯಾಂಗಲ್ ಲವ್ ಸ್ಟೋರಿ ಇರಬಹುದಾ? ಇವನಿಗೆ 42 ವರ್ಷ, ಅವಳಿಗೆ ಬರೀ 15 ವರ್ಷ, ಹೆಚ್ಚು ಕಮ್ಮಿ ಮಗಳ ವಯಸ್ಸು. ಏನಾಗಿದೆ ಈ ಹುಡುಗಿರಿಗೆ? ಇರಲಿ, ಅದರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇವರಿಬ್ಬರು ಫೆಬ್ರವರಿ 12ಕ್ಕೆ ತಮ್ಮ ಮನೆಯಿಂದ ನಾಪತ್ತೆಯಾಗಿದ್ರು. ಪೊಲೀಸರು 2 ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆಗೆ ಇಳಿತಾರೆ. ಆದರೆ 3 ವಾರ ಕಳೆದ್ರೂ ಇಬ್ಬರ ಸುಳಿವೇ ಸಿಗಲ್ಲ. ಆಗ ಶ್ರೇಯಾ ಮನೆಯವರು ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸ್ತಾರೆ. ಯಾವಾಗ ಹೈಕೋರ್ಟ್ ಪೊಲೀಸರಿಗೆ ಖಡಕ್ ಸೂಚನೆ ಕೊಡ್ತೋ, ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ತೀವ್ರಗೊಳಿಸಿದ್ರು. ಸುಮಾರು 50 ಪೊಲೀಸರು ಬೇರೆ ಬೇರೆ ಟೀಮ್ ಮಾಡಿಕೊಂಡು ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಸ್ಥಳೀಯರು ಈ ಪ್ರದೀಪ್ ಮಡಿಕೇರಿಗೆ ತುಂಬ ಟ್ರಾವೆಲ್ ಮಾಡ್ತಿದ್ದ, ಅದಕ್ಕೆ ಶ್ರೇಯಾಳನ್ನ ಕರ್ಕೊಂಡು ಮಡಿಕೇರಿಗೆ ಹೋಗಿರಬಹುದು, ಮಡಿಕೇರಿಯಲ್ಲಿ ಹುಡುಕಿ ಅಂತ ಹೇಳ್ತಾರೆ. ಪೊಲೀಸರು ಫಸ್ಟ್ ಇಬ್ಬರ ಮನೆ ಸುತ್ತಮುತ್ತ ಸರ್ಚ್ ಮಾಡ್ತಾರೆ. ಏನಾದರೂ ಎವಿಡೆನ್ಸ್ ಸಿಗುತ್ತಾ ಅಂತ ಹುಡುಕ್ತಾರೆ. ಆದರೆ ಏನೂ ಸಿಗಲ್ಲ. ಈ ವೇಳೆ ಪೊಲೀಸರಿಗೆ ಇಬ್ಬರ ಮೊಬೈಲ್ ಫೋನ್ ಮಂಡೆಕಾಪು ಹತ್ರ ಸ್ವಿಚ್ ಆಫ್ ಆಗಿರೋ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಅದಕ್ಕೆ ಎಕರೆಗಟ್ಟಲೆ ಹರಡಿಕೊಂಡಿರುವ ಮೆರ್ಕಳದ ಅಕೇಶಿಯಾ ಕಾಡಿಗೆ ಹೋಗಿ ಡ್ರೋನ್ ಮತ್ತು ಡಾಗ್ ಸ್ಕ್ವಾಡ್ ಬಳಸಿ 1 ಇಂಚು ಬಿಡದೆ ಹುಡುಕಾಡ್ತಾರೆ. ಆಗ ಸಂಡೇ ಮಾರ್ಚ್ 9 ಬೆಳಗ್ಗೆ 10:30 ಸುಮಾರಿಗೆ ಶ್ರೇಯಾ ಮನೆಯಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಅದೇ ಕಾಡಿನಲ್ಲಿ ಪೊಲೀಸರಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ 2 ಬಾಡಿಗಳು ಪತ್ತೆಯಾಗುತ್ತೆ. ಒಂದೇ ಮರದಲ್ಲಿ ಪ್ಲಾಸ್ಟಿಕ್ ವೈರ್ನಿಂದ ಇಬ್ಬರ ಕುತ್ತಿಗೆಯನ್ನ ಬಿಗಿಯಲಾಗಿತ್ತು. ಅಲ್ಲದೆ ಸ್ಥಳದಲ್ಲಿ 1 ಚಾಕು ಮತ್ತು ಸ್ವಲ್ಪ ದೂರದಲ್ಲಿ 2 ಮೊಬೈಲ್ ಫೋನ್ಗಳು ಸಿಕ್ಕಿದ್ವು. ಪೊಲೀಸರು ಇಬ್ಬರ ಶವಗಳನ್ನು ಕೆಳಗಿಳಿಸಿ ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ರು. ಆ ಬಾಡಿಗಳು ಬೇರೆ ಯಾರದ್ದೂ ಅಲ್ಲ, ಇದೇ ಶ್ರೇಯಾ ಮತ್ತು ಪ್ರದೀಪ್ನದ್ದು. ಇನ್ನು ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಒಂದು ವೇಳೆ ಹುಡುಕಿದ್ರೆ ಇಬ್ಬರ ಜೀವವನ್ನ ಉಳಿಸಬಹುದಿತ್ತು ಅಂತ ಪೋಷಕರು ಮತ್ತು ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಬಗ್ಗೆ ಕುಂಬಳ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ವಿನೋದ್ ಕುಮಾರ್ ಅವರು ಹೇಳೋದೇ ಬೇರೆ. ದೂರು ದಾಖಲಿಸಿಕೊಂಡ ನಂತರ ಸುಮಾರು 50 ಪೊಲೀಸರ ಟೀಮ್ ಮಾಡಿಕೊಂಡು ಮೆರ್ಕಳ ಕಾಡಿನಲ್ಲಿ ಶೋಧ ಮಾಡಿದ್ವಿ. ಆದರೆ ಕಾಡು ತುಂಬಾ ದಟ್ಟವಾಗಿದ್ದು ಇಬ್ಬರನ್ನ ಹುಡುಕೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು ಅಂದಿದ್ದಾರೆ. ಆದರೆ 26 ದಿನ ಬೇಕಾಯ್ತಾ? ಶ್ರೇಯಾ ಮತ್ತೆ ಪ್ರದೀಪ್ ಇಬ್ರು ಮರಕ್ಕೆ ನೇತಾಡ್ತಾ ಇರೋ ದೃಶ್ಯಗಳು ನಮ್ಮ ಹತ್ರ ಇದೆ. ಆದ್ರೆ ಅವು ತುಂಬಾನೇ ಡಿಸ್ಟರ್ಬಿಂಗ್ ಆಗಿವೆ. ಸೊ ಆ ವಿಜುವಲ್ಸ್ ನಿಮಗೆ ತೋರಿಸ್ತಿಲ್ಲ. ಈ ವಿಜುವಲ್ಸ್ ನೋಡ್ತಾ ಇದ್ರೆ ಹಲವು ಅನುಮಾನಗಳು ಕಾಡ್ತಿವೆ. ಯಾಕಂದ್ರೆ ಇಬ್ರು ಪ್ರೀತಿಸ್ತಾ ಇದ್ರು ಅನ್ನೋದಾದ್ರೆ ಇಷ್ಟು ದೊಡ್ಡ ಕಾಡಿಗೆ ಯಾಕೆ ಬಂದಿದ್ರು? ಹುಡುಗನಿಗೆ 42 ವರ್ಷ, ಹುಡುಗಿಗೆ ಜಸ್ಟ್ 15 ವರ್ಷ. ಶ್ರೇಯಾ ಮೈನರ್. ಅದಕ್ಕೆ ಹೆದರ್ಕೊಂಡು ಕಾಡಲ್ಲಿ ಬಚ್ಚಿಟ್ಕೊಂಡಿದ್ರಾ? ಆದ್ರೆ 3 ವಾರದಿಂದ ಅವರು ಅಲ್ಲೇ ಇದ್ರಾ? ಅಥವಾ ಸಾಯೋಕೆ ಅಂತಲೇ ಇಲ್ಲಿಗೆ ಬಂದ್ರಾ ಅನ್ನೋ ಪ್ರಶ್ನೆಯೂ ಮೂಡುತ್ತೆ. ಇಬ್ರು ಸೂಸೈಡ್ ಮಾಡ್ಕೊಳ್ಳೋ ಪ್ಲಾನ್ ಇದ್ದಿದ್ರೆ ಇಷ್ಟು ದೊಡ್ಡ ಕಾಡಿನ ಮಧ್ಯೆ ಬಂದು ಒಂದು ಚಿಕ್ಕ ಮರಕ್ಕೆ ಅದು ಕಾಲುಗಳು ಟಚ್ ಆಗೋ ಹಾಗೆ ಹೇಗೆ ನೇಣು ಹಾಕೊಳ್ಳೋಕೆ ಸಾಧ್ಯ? ಸ್ಥಳದಲ್ಲೇ ಒಂದು ಚಾಕು ಸಿಕ್ಕಿದೆ. ಆ ಚಾಕು ಎಲ್ಲಿಂದ ಬಂತು?
ಪ್ರದೀಪ್ಗೆ ಆಲ್ರೆಡಿ ಒಬ್ಳು ಗೆಳತಿ ಇದ್ದಾಳೆ. ಹಾಗಿದ್ದು ಇವನು ಶ್ರೇಯಾ ಹಿಂದೆ ಬಂದಿದ್ನಾ ಅಥವಾ ಬೇರೆ ಯಾರಾದ್ರೂ ಕೊಲೆ ಮಾಡಿ ಹೀಗೆ ನೇತಾಕಿರಬಹುದಾ? ಇಂಥ ಹಲವು ಅನುಮಾನಗಳು ಕಾಡ್ತಿವೆ. ಇದೆಲ್ಲದರ ಬಗ್ಗೆ ಪೊಲೀಸರು ಸರಿಯಾಗಿ ತನಿಖೆ ಮಾಡಿ ವಿಚಾರಣೆ ಮಾಡಿದ್ರೆ ಎಲ್ಲಾ ಸತ್ಯ ಹೊರಬರುತ್ತೆ. ನಿಜಕ್ಕೂ ಈ ಕೇಸ್ ತುಂಬಾ ಡಿಸ್ಟರ್ಬಿಂಗ್ ಕಣ್ರಿ. ಅಲ್ಲ, ಜಸ್ಟ್ 15 ವರ್ಷ, ಇನ್ನೂ ಹದಿಹರೆಯದ ವಯಸ್ಸು. ಈ ವಯಸ್ಸಲ್ಲಿ ಅದು 42 ವರ್ಷದ ವ್ಯಕ್ತಿ ಮೇಲೆ ಪ್ರೀತಿ ಆಗುತ್ತೆ. ಅವನಿಗೋಸ್ಕರ ಮನೆ ಬಿಟ್ಟು ಓಡ್ ಹೋಗ್ತಾಳೆ ಅಂದ್ರೆ ನಿಜಕ್ಕೂ ಈ ರೂಮರ್ನಲ್ಲಿ ಸತ್ಯಾಂಶ ಇದೆಯಾ? ನಂಬೋಕೆ ಸ್ವಲ್ಪ ಕಷ್ಟನೇ. ಬಹುಶಃ ಈ ಕೇಸ್ನಲ್ಲಿ ಬೇರೆ ಏನಾದರೂ ಆಂಗಲ್ ಇರಬಹುದಾ ಅಂತ ಅನುಮಾನ ಮೂಡುತ್ತೆ. ಎನಿವೆ, ಈ ಕೇಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.